ಗ್ರಾಮೀಣ ಸಂಸ್ಕೃತಿ, ಪ್ರಾಚೀನತೆ, ಸಂಪ್ರದಾಯ ಪ್ರತಿಯೊಂದನ್ನು ಒಳಗೊಂಡಿದೆ. ಸುಮಾರು 800 ವರ್ಷಗಳ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನು ಒಳಗೊಂಡಂಥ ಉಜ್ಜಿನಿಯ ಇತಿಹಾಸವನ್ನು, ಹುಲಿಯೂರು ದುರ್ಗದ ಪೂರ್ವತೆಯನ್ನು, ಪ್ರತಿಯೊಂದನ್ನು ಮತ್ತು ಗ್ರಾಮೀಣ ಸಂಸ್ಕೃತಿಯಲ್ಲಿ ಇವತ್ತಿನ ಯುವಜನತೆಗೆ ಬೇಕಾಗ್ತಕ್ಕಂಥ ಮಾರ್ಗದರ್ಶನವನ್ನು ಈ ಸಿನಿಮಾ ತೋರಿಸ್ತಾ ಹೋಗ್ತದೆ. ಯುವಜನತೆ ಮತ್ತು ಗ್ರಾಮೀಣರ ಬದುಕು ಹಸನಾಗಬೇಕಾದರೆ ನಗರೀಕರಣದಿಂದ ಗ್ರಾಮೀಣತೆಯ ಕಡೆಗೆ ಹೋಗಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನರೇಶ್ ಗೌಡರು ಅದನ್ನು ತಮ್ಮ ಇದರಲ್ಲಿ ಆಚರಣೆಯ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನರೇಶ್ ಗೌಡರು. ಅದಕ್ಕಾಗಿ ಧನ್ಯವಾದಗಳು. ಇವರೊಬ್ಬ ಚೆನ್ನಾಗಿದೆ, ಚೆನ್ನಾಗಿ ತೆಗೆದವ್ರೆ, ಚೆನ್ನಾಗದೆ ಜೋಡಿ. ಹಳ್ಳಿಯಿಂದ ಸಿಟಿಗೆ ಬಂದಿದ್ದೀವಿ, ಹಳ್ಳಿಯಿಂದ ಸಿಟಿಗೆ ಬಂದಿದ್ದೀವಿ. ಇವರೊಬ್ಬ ಚೆನ್ನಾಗದೆ. ಹಳ್ಳಿ ಸೊಡಗು ಇದರೊಳಗಡೆ ಏನು ತೋರಿಸ್ತದೆ ಅಂದರೆ ಹಳ್ಳಿ ಹಳ್ಳಿಯಿಂದ ಊರು ಬಿಟ್ಟು ಹುಡುಗರುಗಳೆಲ್ಲ ಬಂದು ಇಲ್ಲಿ ಸೇರಿರ್ತಾರೆ, ಫ್ಯಾಮಿಲಿ ಸೇರಿರ್ತಾರೆ. ಹಳ್ಳಿ ಬಗ್ಗೆ, ಹಬ್ಬದ ಬಗ್ಗೆ ಏನು ಗೊತ್ತಿರಲ್ಲ, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅಂದರೆ ಇದು ಸಂಸ್ಕೃತಿಯಿಂದ ಬಂದಿರೋದು ಅನ್ನಿಸ್ತದೆ. ಇದಕ್ಕೆಲ್ಲದಕ್ಕೂ ಮಾರ್ಗದರ್ಶನ ಕೊಡುತ್ತೆ ಸಿಟಿ ಜನಗಳಿಗೆ. ಇವಾಗಿನ ಪೀಳಿಗೆ ನೋಡಿ ತುಂಬ ಕಲ್ತ್ಕೊಳ್ಳೋವಂಥದ್ದು ತುಂಬ ಇದೆ. ಹಬ್ಬ ನೋಡಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಲಿ, ಏನು ಸಂಪ್ರದಾಯ ಇದೆ ಅದನ್ನೆಲ್ಲ ತಿಳ್ಕೊಂಡು 2 ಅವರು ಚಿತ್ರ ನೋಡಿಕೊಂಡು ಎಂಜಾಯ್ ಮಾಡ್ಕೊ ಹೋಗ್ಬೋದು. ಅಂದರೆ ನಮ್ಮದು ಪುರಾತನ ಕಾಲದಿಂದ ಹೆಂಗೆ ಪದ್ಧತಿಗಳಿದ್ದಾವೆ, ಹೆಂಗೆ ಹಬ್ಬ ಮತ್ತು ಎಲ್ಲ ಜಾತಿ ವರ್ಗದವರು ಒಟ್ಟುಗೂಡಿ ಹೆಂಗೆ ಬದುಕಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಬ್ಬ ಅದ್ಧೂರಿಯಾಗಿ ಬಂದಿದೆ ಸರ್. ಇದು ನೈಜ ಘಟನೆಗಳನ್ನು ಒಳಗೊಂಡಿದೆ. ಎಲ್ಲ ಹಳ್ಳಿಯವರು, ಊರವರು, ಸುತ್ತಮುತ್ತಲಿರೋಂಥ ಅಲ್ಲಿಂದ ಎಲ್ಲ 7 ಹಳ್ಳಿಯವರು ಅಲ್ಲಿ ಸೇರಿರೋದ್ರಿಂದ ಇಲ್ಲಿ ಅಭಿನಯ ಮಾಡಿರೋರಿಗಿಂತ ಹೆಚ್ಚಿಗೆ ಅಲ್ಲಿ ಊರಿನವರು ಇರೋದ್ರಿಂದ ನೈಜ ಘಟನೆಗಳನ್ನು ಒಳಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಉತ್ತಮವಾಗಿದೆ. ಜಾತಿ ಭೇದ ಭಾವ ಇಲ್ಲ, ಅಲ್ಲಿ ಎಲ್ಲ ಜಾತಿಗಳನ್ನು ಒಳಗೊಂಡು ನಡೆಯುವಂಥ ಹಬ್ಬ ಇದು. ಊರಬ್ಬ ಇದು ನಾವು ಆಚರಿಸಿರೋದು ಇಲ್ಲಿ ನೋಡ್ತಾ ಇದ್ರೆ ನಾವು ಹೇಗೆ ಊರಬ್ಬ ಆಚರಿಸ್ತಾ ಇದ್ವಿ ಹಾಗೆ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ. ಪ್ರಧಾನ ಅರ್ಚಕರು ಇವರು ಇದೆಲ್ಲ ದೇವಸ್ಥಾನದಲ್ಲೆಲ್ಲ ಇವರೇ ಪೂಜೆ ಮಾಡೋದು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋ ನರೇಶ್ ಗೌಡ ಚೆನ್ನಾಗಿ ಕಥೆನೂ ಚೆನ್ನಾಗಿದೆ, ಎಲ್ಲೂ ಬೋರು ಅನ್ಸಲ್ಲ, ತುಂಬ ನೀಟಾಗಿ ಬಂದಿದೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಅಲಂಕಾರದ ಅವೆಲ್ಲ ಚೆನ್ನಾಗಿ ಬಂದಿದೆ. ದೇವರ ಆಶೀರ್ವಾದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹಬ್ಬ ಅದೆಲ್ಲ ಚೆನ್ನಾಗಾಯ್ತು, ನೋಡಿದ್ವಿ. ನೋಡೋಕ್ಕೂ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿದೆ. ಬೆಳಕಿಗೆ ಬರ್ರಪ್ಪ. ಸಿನಿಮಾ ಸೂಪರ್ ಆಗಿದೆ ಸರ್. ಹಳ್ಳಿ ಸೊಗಡಿನ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಏನು ನೈಜ ಘಟನೆ ಇದೆ ಅದನ್ನು ರಿಯಾಲಿಟಿಯಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಹಳ್ಳಿನಲ್ಲಿ ಹೇಗೆ ಹಬ್ಬ ಮಾಡ್ತಾರೆ, ಹೇಗೆ ನೆಂಟರು ಬರ್ತಾರೆ, ಹೇಗೆ ಇರ್ತಾರೆ. ಮತ್ತು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಈ ಥರ ನೋಡೋಕ್ಕಾಗೋದಿಲ್ಲ. ಎಲ್ಲೋ ಮಕ್ಕಳು ಓದ್ತಾ ಇರ್ತಾರೆ, ಹಬ್ಬಕ್ಕೆ ಬರೋದಿಲ್ಲ, ಎಕ್ಸಾಮ್ ಟೈಮ್ ಇರುತ್ತೆ. ಈ ಥರ ಇರೋದ್ರಿಂದ ಹಬ್ಬದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಹಬ್ಬ ಮಾಡಬೇಕು ಅನ್ನೋದು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗಿನ ಜನ್ರೇಷನ್ನು ಲವ್ವು ಲಾಂಗು ಮುಚ್ಚು ಅಂತಿದೆ. ಇದು ನಮ್ಮದು ಜನ್ರೇಷನ್, ಇದು ಮುಂದೆ ಪೀಳಿಗೆಗೆ ಇದು ಏಳಿಗೆ ಆಗಬೇಕಷ್ಟೇ. ಇದು ಮುಂದಕ್ಕೆ ಜಾತ್ರೆ ಅಂಥದ್ದೆಲ್ಲ ಬರ್ಬೇಕು ಸರ್, ಅಷ್ಟೇ. ಇದು ಪಬ್ಲಿಸಿಟಿ ಮಾಡ್ಬೇಕು. ನೀವು ಲವ್ವು ನೀವು ಮಾಮೂಲು ಇದ್ದೇ ಇದೆ ಸರ್, ಲಾಂಗು ಮುಚ್ಚು ಎಲ್ಲ ಇದ್ದೇ ಇದೆ. ಕನ್ನಡ ತೋರಿಸಿದ್ದಾರೆ ಸರ್, ಕನ್ನಡ ತೋರಿಸ್ತಾರೆ. ಬನ್ನಿ ನಾಗಮ್ಮ ಬನ್ನಿ ಮಾತಾಡಿ. ತುಂಬ ಚೆನ್ನಾಗಿದೆ. ನಾವು ಮತ್ತು ನರೇಶ್ ಗೌಡರು ಎಲ್ಲ ಕ್ಲಾಸ್ಮೇಟ್ಸು ತುಂಬ ನಮ್ಮ ಊರಿನ ಬಗ್ಗೆ, ಹಬ್ಬದ ಬಗ್ಗೆ ಚೆನ್ನಾಗಿ ತೋರಿದ್ದಾರೆ. ಇದು 100 ದಿನ ಓಡಿ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀವಿ ಸರ್. ತುಂಬ ಚೆನ್ನಾಗಿದೆ. 100 ದಿವಸ ಓಡಲಿ, ನಮ್ಮ ಗ್ರಾಮ ದೇವತೆ ಇನ್ನೇ ಜೂರಿಯಾಗಿ ಮೆರೀಲಿ. ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲಿ, ಎಲ್ಲರೂ ಖುಷಿ ಆಯಿತು.